ಡೊನಾಲ್ಡ್ ಟ್ರಂಪ್ ಹಾಗೂ ಪೋಪ್ ನಡುವೆ ಪೋಸ್ಟ್ ವಾರ್ ಶುರುವಾಗಿದೆ. ಟ್ರಂಪ್ ಎಐ ಜೀಸಸ್ ಫೋಟೋವನ್ನು ಹಂಚಿಕೊಂಡಿದ್ದರು. ಈಗಾಗಲೇ 14ನೇ ಲಿಯೋ ತಿರುಗೇಟು ಜೀಸಸ್ ಶಾಂತಿಯ ಸಂಕೇತ ಅಂತೇಳಿ ಪೋಪ್ ಕೌಂಟರನ್ನು ಕೊಟ್ಟಿದ್ದಾರೆ. ಜಾಲತಾಣದಲ್ಲೇ ಯೇಸು ಕ್ರಿಸ್ತರಂತೆ ಬಿಂಬಿಸಿ ಟ್ರಂಪ್ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಎಐ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದರು. ಟ್ರಂಪ್ ಪೋಸ್ಟ್ಗೆ ಇದೀಗ ಪೋಪ್ 14ನೇ ಲಿಯೋ ಗರಂ ಅನ್ನು ನೀಡಿದ್ದಾರೆ. ಜೀಸಸ್ ಶಾಂತಿ ಸಂಕೇತ, ಅವರು ಯುದ್ಧವನ್ನು ಬೆಂಬಲಿಸಲ್ಲ, ಯೇಸು ಬೆಂಬಲದ ಹೆಸರಿನಲ್ಲಿ ಯುದ್ಧ ಸಮರ್ಥಿಸಲು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ಯುದ್ಧ ಮಾಡುವುದಕ್ಕೆ ಪೋಪ್ ಟೀಕೆಯೊಂದನ್ನು ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮನ್ನು ತಾವು ಯೇಸು ಕ್ರಿಸ್ತನಂತೆ ಬಿಂಬಿಸುವಂತಹ ರೀತಿಯಲ್ಲಿ ಎಐ ಸೃಷ್ಟಿತವಾಗಿರುವಂತಹ ಒಂದು ಫೋಟೋವೊಂದನ್ನು ಹಂಚಿಕೊಂಡಿರ್ತಾರೆ. ಸೊ ಈಗ ಆ ಒಂದು ಚಿತ್ರ ಸಾಕಷ್ಟು ವೈರಲ್ ಆಗಿದೆ. ಅದಕ್ಕೆ ಪೋಸ್ಟ್ ವಾರನ ಇಲ್ಲಿ ನಡೀತಾ ಇದೆ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಇನ್ನೊಂದು ಕಡೆ ಪೋಪ್ ಅವರು, ಇವರಿಬ್ಬರ ನಡುವೆ ಪೋಸ್ಟ್ ವಾರ್ ನಡೀತಾ ಇದೆ. ಎಐ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟನ್ನು ಮಾಡಿರ್ತಾರೆ ಟ್ರಂಪ್ ಅವರು. ಟ್ರಂಪ್ ಪೋಸ್ಟ್ಗೆ ಇದೀಗ ಪೋಪ್ ಲಿಯೋ ಅವರು ಕಿಡಿಕಾರಿದ್ದಾರೆ. ಜೀಸಸ್ ಶಾಂತಿ ಸಂಕೇತ, ಅವರು ಯುದ್ಧವನ್ನು ಬೆಂಬಲಿಸೋದಿಲ್ಲ ಅವರು ಯಾರು. ಸೊ ಯೇಸು ಬೆಂಬಲದ ಹೆಸರಿನಲ್ಲಿ ಯುದ್ಧ ಸಮರ್ಥಿಸಲು ಅಸಾಧ್ಯ ಅಂತೇಳಿ ಪೋಪ್ ಅವರು ಟಾಂಗೊಂದನ್ನು ನೀಡಿದ್ದಾರೆ, ಕಿಡಿಕಾರಿದ್ದಾರೆ. ಮುಖ್ಯವಾಗಿ ಧರ್ಮದ ಹೆಸರಿನಲ್ಲಿ ಯುದ್ಧ ಮಾಡುವುದಕ್ಕೆ ಪೋಪ್ ಇಲ್ಲಿ ಟೀಕಿಸ್ತಾ ಇದ್ದಾರೆ, ಟೀಕೆಯೊಂದನ್ನು ಮಾಡ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ ಆ ಒಂದು ಪೋಸ್ಟನ್ನು ಬಿಡ್ತಾರೆ, ಈಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಪೋಪ್ ಅವರು ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಅನ್ನುವಂಥ ರೀತಿಯಲ್ಲಿ ಪೋಸ್ಟನ್ನು ಮಾಡಿದ್ದಾರೆ. ಜೀಸಸ್ಸು ಶಾಂತಿ ಸಂಕೇತ, ಅವರು ಯುದ್ಧವನ್ನು ಯಾವತ್ತೂ ಕೂಡ ಜೀಸಸ್ ಅವರು ಬೆಂಬಲಿಸೋದಿಲ್ಲ. ಸೊ ಹೀಗಿರಬೇಕಾದ್ರೆ ಯೇಸು ಬೆಂಬಲದ ಹೆಸರಿನಲ್ಲಿ ನೀವು ಯುದ್ಧ ಸಮರ್ಥಿಸಲು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ಯುದ್ಧ ಮಾಡೋದಕ್ಕೆ ಪೋಪ್ ಇಲ್ಲಿ ಟೀಕೆಯೊಂದನ್ನು ಮಾಡ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಾವೇ ದೇವರು ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ರೀತಿಯಲ್ಲಿ ಒಂದು ಎಐ ಚಿತ್ರವನ್ನು ನಿರ್ಮಿಸಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಇದಕ್ಕೆ ಪೋಪ್ ಅವರು ಕೂಡ ಒಂದು ಟಾಂಗೊಂದನ್ನು ಕೊಟ್ಟಿದ್ದಾರೆ, ಜೊತೆಗೆ ಕಿಡಿಕಾರಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಜೀಸಸ್ ಅವರು ಶಾಂತಿಯ ಸಂಕೇತ ಅಂಥೇಳಿ ಪೋಪ್ ಅವರು ಕೌಂಟರನ್ನು ನೀಡಿದ್ದಾರೆ. ಜೀಸಸ್ ಯಾವತ್ತೂ ಕೂಡ ಯುದ್ಧಕ್ಕೆ ಬರೋದಿಲ್ಲ, ಯುದ್ಧ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪೋಪ್ ಅವರು ಟ್ರಂಪ್ ಅವ್ರಿಗೆ ಇಲ್ಲಿ ಕೌಂಟರನ್ನು ನೀಡಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮನ್ನು ತಾವು ಯೇಸು ಕ್ರಿಸ್ತನಂತೆ ಬಿಂಬಿಸುವಂತಹ ಎಐ ಸೃಷ್ಟಿತವಾದಂತಹ ಫೋಟೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರ್ತಾರೆ. ಈ ಚಿತ್ರಕ್ಕೆ ಈಗಾಗಲೇ ಸಾಕಷ್ಟು ಟೀಕೆಗಳು ಕೂಡ ಕೇಳಿಬರ್ತಾ ಇದೆ. ಅದರಲ್ಲಿ ಪೋಪ್ ಅವರದ್ದು ಕೂಡ ಒಂದು ಟೀಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಜೀಸಸ್ಸು ಯಾವತ್ತೂ ಕೂಡ ಶಾಂತಿಯ ಸಂಕೇತವಾಗಿರ್ತಾರೆ, ಅವರು ಯುದ್ಧಕ್ಕೆ ಸಹಕಾರ ನೀಡುವಂಥವರಲ್ಲ. ಸೊ ಹೀಗಿರಬೇಕಾದ್ರೆ ಆ ರೀತಿಯಾದಂತಹ ಫೋಟೋಗಳನ್ನು ಮುಂದೆ ಇಟ್ಟುಕೊಂಡು ಯುದ್ಧ ಸಮರ್ಥಿಸಲು ಅಸಾಧ್ಯ ಅಂಥೇಳಿ ಪೋಪ್ ಅವರು ಹೇಳ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ನೀವು ಈ ರೀತಿಯಾಗಿ ಯುದ್ಧ ಮಾಡುವುದಕ್ಕೆ ಪೋಪ್ ಟೀಕೆಯೊಂದನ್ನು ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಟ್ರಂಪ್ ಅವರು ಬಿಳಿ ನಿಲುವಂಗಿಯನ್ನು ಧರಿಸಿಕೊಂಡು ಅನಾರೋಗ್ಯದಿಂದ ಮಲಗಿರುವಂತಹ ಒಬ್ಬ ವ್ಯಕ್ತಿ ಮೇಲೆ ಕೈ ಇಟ್ಟು ಪವಾಡ ಸದೃಶವಾಗಿರುವಂತಹ ಒಂದು ಚಿತ್ರ ಇದು. ಸೊ ಅವರೇ ದೇವರು ಅನ್ನುವಂತಹ ರೀತಿಯಲ್ಲಿ ಯೇಸು ಕ್ರಿಸ್ತನಂತೆ ಬಿಂಬಿಸುವಂತಹ ಸೃಷ್ಟಿತವಾದಂತಹ ಒಂದು ಫೋಟೋವೊಂದನ್ನು ಹಂಚಿಕೊಂಡಿರ್ತಾರೆ. ಈಗ ಸಾಕಷ್ಟು ಟೀಕೆಗಳಿಗೆ ಗುರಿಯಾಗ್ತಾ ಇದೆ ಆ ಒಂದು ಫೋಟೋ. ಇದರೆಲ್ಲದರ ಮಧ್ಯೆ ಪೋಪ್ ಅವರು ಸಹಿತ ಈ ಒಂದು ಪೋಸ್ಟ್ ವಾರ್ಗಳಲ್ಲಿ ಭಾಗಿಯಾಗಿದ್ದಾರೆ ಖಂಡಿತವಾಗಲೂ. ಯಾಕೆ ಅಂತಂದರೆ ಡೊನಾಲ್ಡ್ ಟ್ರಂಪ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಎಐ ನಿರ್ಮಿತವಾದಂತಹ ಒಂದು ಚಿತ್ರವನ್ನು ಏನು ಹಂಚಿಕೊಳ್ತಾರೆ, ಅದಕ್ಕೆ ಇಲ್ಲಿ ಪೋಪ್ ಅವರು ಟಾಂಗನ್ನು ಕೊಡ್ತಾ ಇದ್ದಾರೆ. ಜೀಸಸ್ ಯಾವತ್ತೂ ಕೂಡ ಶಾಂತಿಯ ಸಂಕೇತ, ಅವರು ಯಾವತ್ತೂ ಕೂಡ ಯುದ್ಧವನ್ನು ಬೆಂಬಲಿಸೋದಿಲ್ಲ, ಯೇಸು ಬೆಂಬಲದ ಹೆಸರಿನಲ್ಲಿ ಯುದ್ಧ ಸಮರ್ಥಿಸಲು ನೀವು ಅಸಾಧ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ಯುದ್ಧ ಮಾಡುವುದಕ್ಕೆ ಪೋಪ್ ಇಲ್ಲಿ ಟೀಕೆಯೊಂದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಹಲವರು ಕೂಡ ಇಲ್ಲಿ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪೋಪ್ ಅವರು ಸಹಿತ ಟೀಕೆ ಮಾಡ್ತಾ ಇದ್ದಾರೆ.